ಯಾರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ಮದರ್ಸ್ ಹೂ ಮೇಕ್ ದೇರ್ ಚಿಲ್ಡ್ರನ್ ಲೈಫ್ ಬ್ಯೂಟಿಫುಲ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ಇಂದು ವಿಶ್ವ ತಾಯಂದಿರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತದೆ. ಈ ದಿನದಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿಸಲು ಶ್ರಮಿಸುತ್ತಿರುವ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಪ್ರಿಯರಾದ ದೇವ ಮಕ್ಕಳೇ, ಅಮ್ಮನ ಪಾತ್ರ ನಮ್ಮ ಜೀವಿತದಲ್ಲಿ ತುಂಬ ಮುಖ್ಯವಾದುದು. ನನಗೂ ಕೂಡ ಯೇಸು ಕ್ರಿಸ್ತನ ಕೃಪೆಯಿಂದ 3 ಮಕ್ಕಳಿಗೆ ಅಮ್ಮನಾಗುವಂತೆ ಆತನು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಈ ದಿನಗಳಲ್ಲಿ ಇರುವ ಪ್ರತಿಯೊಂದು ಹೆಜ್ಜೆ, ಯೋಚಿಸುವ ಪ್ರತಿಯೊಂದು ಯೋಚನೆಗಳು, ಮಾತುಗಳು, ಕ್ರಿಯೆಗಳು ಪ್ರತಿಯೊಂದನ್ನು ಕೂಡ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಿರಬೇಕೆಂಬುದಕ್ಕಾಗಿ ನಾವು ಮೀಸಲಿಡುತ್ತೇವೆ ಮತ್ತು ಅದಕ್ಕಾಗಿ ನಾವು ಶ್ರಮಿಸುತ್ತೇವೆ. ನಾವು ಅನೇಕ ತಾಯಂದಿರನ್ನು ನೋಡಬಹುದು. ತಮ್ಮ ಮಕ್ಕಳಿಗಾಗಿ ಅವರು ಎಷ್ಟೋ ತ್ಯಾಗವನ್ನು ಮಾಡಿರುತ್ತಾರೆ. ಅವರ ತ್ಯಾಗಕ್ಕೆ ಸಮಾನವಾದುದು ಬೇರೊಂದಿಲ್ಲ. ಸತ್ಯವೇದದಲ್ಲೂ ಕೂಡ ನಾವು ನೋಡುವುದಾದರೆ ತಿಮೋಥೆಯ ಎಂಬ ಒಬ್ಬ ಪೌಲನ ಪ್ರೀತಿಯ ಶಿಷ್ಯನ ಕುರಿತಾಗಿ ನೋಡುವಾಗ ಆ ಪೌಲನು ತಿಮೋಥೆಯ ಕುರಿತಾಗಿ ಸಾಕ್ಷಿ ಹೇಳುತ್ತಾನೆ, ನಿನ್ನಲ್ಲಿ ಆ ನಂಬಿಕೆ ಇತ್ತು, ಅದು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ಇತ್ತು, ಅದೇ ನಂಬಿಕೆ ನಿನ್ನಲ್ಲಿದೆ ಎಂಬುದಾಗಿ ನಾವು ಕಾಣಬಹುದು. ಪ್ರಿಯರಾದ ದೇವ ಮಕ್ಕಳೇ, ಎಂಥ ಒಂದು ದೊಡ್ಡ ಸಾಕ್ಷಿ ನೋಡಿ. ನಾವು ಈ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತನ್ನು ಕೂಡಿರುವುದಕ್ಕೆ, ಮನೆ ಒಡವೆಗಳನ್ನು ಕೂಡಿರುವುದಕ್ಕೆ ಎಷ್ಟೋ ಪ್ರಯಾಸ ಪಡುತ್ತೇವೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಿನದು ಆತ್ಮೀಕವಾದ ಆಸ್ತಿ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನಾವು ಒಳ್ಳೆಯ ತಾಯಿಯಾಗಿ ನಡೆಯುವಾಗ ನಮ್ಮ ಆಸ್ತಿ ಅಂದರೆ ನಾವು ದೇವರಲ್ಲಿಟ್ಟಿರುವ ನಂಬಿಕೆ, ವಿಶೇಷವಾಗಿ ಭಯ ಭಕ್ತಿ, ಅದು ನಮ್ಮ ಮಕ್ಕಳಿಗೂ ಹಾಗೆಯೇ ಹಾದು ಹೋಗುತ್ತದೆ. ಅದರ ಮೂಲಕ ನಾವು ಹೊಂದಿರುವ ಆತ್ಮಿಕ ಆಶೀರ್ವಾದವನ್ನು ನಮ್ಮ ಮಕ್ಕಳು ಕೂಡ ಹೊಂದಿಕೊಳ್ಳುತ್ತಾರೆ. ಈ ತಾಯಂದಿರ ದಿನದ ವಿಶೇಷ ಸಮಯದಲ್ಲಿ ನಾವು ಅಂಥ ಒಂದು ಆಸ್ತಿಯನ್ನು ಹೊಂದುವುದಕ್ಕೆ ಪ್ರಯತ್ನಿಸೋಣ. ನಮ್ಮ ಮಕ್ಕಳು ಕೂಡ ಪರಲೋಕ ರಾಜ್ಯಕ್ಕೆ ಬಾಧರಾಗುವುದಕ್ಕೆ ಪ್ರಯಾಸ ಪಡೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. God bless you. Have a nice day.